ವೇದಾಂಗವಾದಂತಹ ಜ್ಯೋತಿಷ್ಯ ಎಷ್ಟು ಸತ್ಯ ಅಂತ ನಾವು ತಿಳಿದುಕೊಳ್ಳುವುದಕ್ಕೆ ಜ್ಯೋತಿಷ್ಯದ ಕಾಲಗಣನೆ ಏನಿದೆ ಅದನ್ನೇ ಮೊದಲೇ ಹೇಳಿಬಿಟ್ಟಿರ್ತಾರೆ. ಎಷ್ಟೊತ್ತಿಗೆ ಗ್ರಹಣ ಹಿಡಿಯುತ್ತೆ, ಎಷ್ಟೊತ್ತಿಗೆ ಗ್ರಹಣ ಬಿಡುತ್ತೆ ಅನ್ನತಕ್ಕಂಥದ್ದು. ಆಮೇಲೆ ಎಲ್ಲರೂ ಹೇಳ್ತಕ್ಕಂಥ ಇದು ಈಗ ಅನಾದಿ ಕಾಲದಿಂದಲೂ ಕೂಡ ಗ್ರಹಣ ಯಾವ ಸಮಯಕ್ಕೆ ಹಿಡಿಯುತ್ತೆ ಬಿಡುತ್ತೆ ಅನ್ನತಕ್ಕಂಥದ್ದು ನಿರ್ದಿಷ್ಟವಾಗಿ ನಿಖರವಾಗಿ ಹೇಳ್ತಾ ಇದ್ದರು. ಅದರಿಂದ ಈ ಅನಾದಿ ಕಾಲದಿಂದ ಯುಗಾಂತರದಿಂದಲೂ ಕೂಡ ಗ್ರಹಣ ಅಂತಕ್ಕಂಥದ್ದು ಇದೆ. ಗ್ರಹಣದ ಸಮಯವನ್ನು ಜ್ಯೋತಿಷ್ಯ ವಿಜ್ಞಾನದ ಸಹಾಯದಿಂದ ಹೇಳ್ತಾ ಇದ್ದಾರೆ. ಇದರಿಂದೆಲ್ಲ ನಮ್ಮ ಶಾಸ್ತ್ರಗಳು ಎಷ್ಟು ಸತ್ಯ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅದರಿಂದ ಈ ಗ್ರಹಣದ ಬಗ್ಗೆ ನಾವು ವಿಚಾರವನ್ನು ಮೊದಲು ತಿಳಿದುಕೊಳ್ಳಬೇಕಾಗುತ್ತೆ. ಈ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಎರಡೂ ಇದೆ. 3ನೇ ತಾರೀಕು ಕೇತುಗ್ರಸ್ತ ಚಂದ್ರಗ್ರಹಣ ಇರತಕ್ಕಂಥದ್ದು. ಆದರೆ ಯಾವುದೇ ಗ್ರಹಣ ಆದರೂ ಕೂಡ ಅದರಲ್ಲೂ ಕೆಲವೊಂದು ಸಮಯ ಇರುತ್ತೆ. ಯಾವ ವಾರದಲ್ಲಿ ಯಾವ ಅಯನ ಮೊದಲು ನಾವು ಯಾವ ಸಂವತ್ಸರ ಯಾವ ವರ್ಷದಲ್ಲಿ ಯಾವ ಗ್ರಹಣ ಆಗುತ್ತೆ ಅನ್ನತಕ್ಕಂಥ ತುಂಬ ಮುಖ್ಯ. ನಂತರದಲ್ಲಿ ಅಯನ ದಕ್ಷಿಣಾಯನದಲ್ಲಿ ಆದರೆ ಏನು, ಉತ್ತರಾಯಣದಲ್ಲಿ ಗ್ರಹಣ ಆದರೆ ಏನು ಅನ್ನತಕ್ಕಂಥದ್ದು ಇನ್ನೊಂದು. ಜೊತೆಯಲ್ಲಿ ಯಾವ ವಾರದಲ್ಲಿ ಆಗುತ್ತೆ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹಣ ಭಾನುವಾರ ಆದರೆ ಒಳ್ಳೆಯದು, ಚಂದ್ರಗ್ರಹಣ ಸೋಮವಾರ ಅಂದರೆ ಚಂದ್ರವಾರ, ಸೋಮವಾರ ಚಂದ್ರಗ್ರಹಣ ಆದರೆ ಅದಕ್ಕೆ ಚೂಡಾಮಣಿ ಅನ್ನತಕ್ಕಂತಹ ಒಂದು ವಿಶೇಷವಾದಂತಹ ನಾಮಧೇಯ ಇದೆ. ಆ ಗ್ರಹಣಗಳಲ್ಲೆಲ್ಲ ಭಾನುವಾರ ಸೋಮವಾರ ಚಂದ್ರ ಸೂರ್ಯಗ್ರಹಣ ಆಗತಕ್ಕಂಥದ್ದು ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು. ಈ ಸಮಯದಲ್ಲಿ ಗ್ರಹಣವೇ ಶ್ರೇಷ್ಠ ಪರ್ವಕಾಲ. ಆ ಗ್ರಹಣದಲ್ಲಿ ನೀವು ಮಾಡತಕ್ಕ ಚೂಡಾಮಣಿ ಇಂತಹ ನಿರ್ದಿಷ್ಟ ದಿನಗಳಲ್ಲಿ ವಾರದಲ್ಲಿ ಏನಾದರೂ ಬಂದರೆ ಇನ್ನೂ ಅದಕ್ಕೆ ಪವರ್ ಜಾಸ್ತಿ ಅನ್ನತಕ್ಕಂಥದ್ದನ್ನೆಲ್ಲ ಹೇಳಿದ್ದಾರೆ. ಅದರಿಂದ ಈ ಸಲ ಏನೂ ಆ ರೀತಿಯಾಗಿ ಬಂದಿಲ್ಲ, ಮಂಗಳವಾರ ಬಂದಿದೆ. ಅದರಿಂದ ಎಲ್ಲಾದರೂ ಬಂದಂತಹ ಸಮಯದಲ್ಲಿ ಯಾವುದೋ ಒಂದು ವರ್ಷದಲ್ಲಿ ಬರಬಹುದು, ಅದನ್ನು ನಾವು ತಿಳಿದುಕೊಂಡೇ ಇರಬೇಕು. ಚೂಡಾಮಣಿ ಅನ್ನತಕ್ಕಂತಹ ವಿಶೇಷ ನಾಮಧೇಯ ಅದಕ್ಕೆ ಇರುತ್ತೆ. ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ದಾನ ಧರ್ಮಗಳು, ತೀರ್ಥ ಸ್ನಾನಗಳು, ಆ ಸಮಯ ಜಪವನ್ನು ಮಾಡತಕ್ಕಂಥದ್ದು, ಪೂಜೆ ಪಿತೃಕಾರ್ಯವನ್ನು ಮಾಡತಕ್ಕಂಥದ್ದಕ್ಕೆ ವಿಶೇಷವಾದಂತಹ ಕೋಟಿ ಫಲ ಇದೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ. ಅದರ ಹೊರತಾಗಿ ಗ್ರಹಣ ಯಾವುದೇ ಸಮಯದಲ್ಲಿದ್ದರೂ ಕೂಡ ಆ ಸಮಯದಲ್ಲಿ ಗ್ರಹಣ ಹಿಡಿಯಬೇಕಾದರೆ ಆ ಸ್ಪರ್ಶಕಾಲ ಗ್ರಹಣ ಹಿಡಿತಕ್ಕಂತಹ ಸಮಯದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಯಾವುದೇ ಒಂದು ವ್ರತ ಪೂಜೆ ಏನೇ ಆದರೂ ಸ್ನಾನಕ್ಕೆ ಪ್ರಥಮವಾದಂತಹ ಪ್ರಾಶಸ್ತ್ಯ. ಸ್ನಾನ ಮಾಡದೆ ಏನು ಮಾಡಿದರೂ ಪ್ರಯೋಜನ ಇಲ್ಲ. ಅಂತಃಶುದ್ಧಿ ಬಹಿಃಶುದ್ಧಿ ಎರಡೂ ಕೂಡ ತುಂಬ ಮುಖ್ಯ. ಬಹಿಃಶುದ್ಧಿಯಲ್ಲಿ ಸ್ನಾನ ಮಾಡತಕ್ಕಂಥದ್ದೇ ಪ್ರಮುಖವಾಗಿರತಕ್ಕಂಥದ್ದು. ಆದ್ದರಿಂದ ಆ ಸ್ನಾನವನ್ನು ಆಮಂತ್ರಕವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ ಗ್ರಹಣ ಹಿಡಿತಕ್ಕಂತಹ ಸಮಯದಲ್ಲಿ. ನಂತರದಲ್ಲಿ ಮಧ್ಯಕಾಲದಲ್ಲಿ ನೀವು ವಿಶೇಷವಾಗಿ ಜಪ ಮಾಡತಕ್ಕಂಥದ್ದು, ಪೂಜೆಯನ್ನು ಮಾಡತಕ್ಕಂಥದ್ದು, ಜೊತೆಯಲ್ಲಿ ಶ್ರಾದ್ದ ಅಂದರೆ ತಿಥಿಯನ್ನು ಮಾಡೋದಕ್ಕೆ ತರ್ಪಣಾದಿಗಳನ್ನು ಆ ಸಮಯದಲ್ಲಿ ಪಿತೃಗಳಿಗೆ ಕೊಡ್ತಾರೆ. ಗ್ರಹಣ ಇರತಕ್ಕಂತಹ ಮಧ್ಯಭಾಗದ ನಂತರದಲ್ಲಿ ದೇವತಾ ಕಾರ್ಯ ಪಿತೃಕಾರ್ಯಕ್ಕೆ ಎರಡೂ ಕೂಡ ಈ ಗ್ರಹಣದ ಒಂದು ಮಧ್ಯ ಸಮಯ ಏನಿದೆ ಗ್ರಹಣ ಸಮಯ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ. ಗ್ರಹಣದ ಅಂತ್ಯಕಾಲದಲ್ಲಿ ದಾನ ಧರ್ಮಗಳನ್ನು ಮಾಡತಕ್ಕಂಥದ್ದು. ಈ ಗ್ರಹಣ ಯಾವ ರಾಶಿಗೆ ಹಿಡಿದಿರುತ್ತೋ, ಯಾವ ನಕ್ಷತ್ರಕ್ಕೆ ಗ್ರಹಣ ಇರದಿರುತ್ತೋ ಆ ಸಮಯದಲ್ಲಿ ಆ ಗ್ರಹಣಕ್ಕೆ ಸಂಬಂಧಪಟ್ಟಂತಹ ರಾಶಿಯವರು ಮತ್ತು ಗ್ರಹಣ ಹಿಡಿದಿರತಕ್ಕಂತಹ ರಾಶಿ ಅದಕ್ಕೆ ಇರತಕ್ಕಂತಹ 4ನೇ ಮನೆ, ಆ 8ನೇ ಮನೆ, 12ನೇ ಮನೆಯ ರಾಶಿಯವರು ನಿರ್ದಿಷ್ಟವಾದಂತಹ ಶ್ಲೋಕಗಳ ಸಹಿತವಾದಂತಹ ದಾನವನ್ನು ಕೊಟ್ಟು ಆ ಮೂಲಕ ಆ ಗ್ರಹಣದ ಒಂದು ಪರಿಣಾಮ ಏನಿದೆ ಕೆಟ್ಟ ಪರಿಣಾಮದಿಂದ ಅವರು ಹೊರಬರಬಹುದು ಅನ್ನತಕ್ಕಂಥದ್ದನ್ನು ಹೇಳಿದಾಗ ಗ್ರಹಣದ ಅಂತ್ಯಕಾಲದಲ್ಲಿ ದಾನವನ್ನು ಮಾಡತಕ್ಕಂಥದ್ದು. ನಂತರ ಗ್ರಹಣ ಮುಗಿದ ನಂತರ ಪುನಃ ಸಚೇಲ ಸ್ನಾನಮಾಚರೇತ್ ಅಂತ ಹೇಳ್ತಾರೆ. ಉಟ್ಟ ಬಟ್ಟೆ ಗ್ರಹಣದ ಸಮಯದಲ್ಲಿ ಏನು ವಸ್ತ್ರವನ್ನು ಧರಿಸಿರ್ತಾರೋ ಆ ವಸ್ತ್ರದ ಸಹಿತವಾಗಿ ಸ್ನಾನವನ್ನು ಮಾಡಿದರೆ ಮಾತ್ರ ಅದು ಶುದ್ಧಿಯಾಗತಕ್ಕಂಥದ್ದು. ಸಚೇಲ ಸ್ನಾನ ಬೇರೆ ಸಮಯದಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು ಬೇರೆ. ಗ್ರಹಣದ ಸಮಯದಲ್ಲಿ ನೀವು ಈ ಸಚೇಲ ಉಟ್ಟ ಬಟ್ಟೆಯ ಸಹಿತವಾಗಿ ಸ್ನಾನವನ್ನು ಮಾಡಬೇಕು. ಅಂದರೆ ಆ ಗ್ರಹಣದಲ್ಲಿ ಏನು ಪ್ರಕೃತಿಯೆಲ್ಲ ಒಂದು ಅಪವಿತ್ರ ಅಥವಾ ಕೆಲವೊಂದು ನೆಗೆಟಿವ್ ಎನರ್ಜಿ ಇರುತ್ತೆ, ಅದನ್ನು ರಕ್ಷಣೆ ಮಾಡುವುದಕ್ಕೆ ಕೆಲವೊಂದು ಈ ಪಕ್ವ ಪದಾರ್ಥಗಳು ಅದರೆಲ್ಲ ದರ್ಬೆಯನ್ನು ಹೊದಿಸ್ತಕ್ಕಂಥದ್ದು ಇರುತ್ತೆ. ದರ್ಬೆಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ. ಅದರಿಂದ ಯಾವುದೇ ಒಂದು ದೇವತಾ ಕಾರ್ಯವನ್ನು ನಾವು ಮಾಡಬೇಕಾದರೆ ಯಜ್ಞಯಾಗಾದಿಗಳು ದರ್ಬೆ ಇಲ್ಲದೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆ ದರ್ಬೆಗೆ ಒಂದು ವಿಶೇಷವಾದಂತಹ ಶಕ್ತಿ ಇರುವುದರಿಂದ ಅದನ್ನು ಗ್ರಹಣದ ಸಮಯದಲ್ಲಿ ಎಲ್ಲದಕ್ಕೂ ಆಚ್ಛಾದನೆ ಅಂದರೆ ಮುಚ್ಚಿ ಪುನಃ ಅದನ್ನು ಉಪಯೋಗಿಸಬಹುದು. ಗ್ರಹಣದಲ್ಲಿ ದರ್ಬೆಯ ಸ್ಪರ್ಶ ಯಾವುದಕ್ಕೆ ಆಹಾರ ಪದಾರ್ಥಗಳು ಅದರಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಅನ್ನ ಇಂಥದ್ದೆಲ್ಲ ಯಾವುದು ಕೂಡ ಉಪಯೋಗಿಸುವ ಹಾಗಿಲ್ಲ. ಈ ಹಾಲು ಮೊಸರು ಬೆಣ್ಣೆ ತುಪ್ಪ ಅಥವಾ ಪಕ್ವ ತೈಲದಲ್ಲಿ ಕಾಸಿರತಕ್ಕಂತಹ ಪಕ್ವಗಳು ಇಂತಹದಕ್ಕೆಲ್ಲ ದರ್ಬೆಯಿಂದ ಆಚ್ಛಾದನೆಯನ್ನು ಮಾಡಿ ನಂತರದಲ್ಲಿ ಪುನಃ ಉಪಯೋಗಿಸಬಹುದು ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಅದರಿಂದ ಎಲ್ಲ ಈ ನೀರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ದರ್ಬೆಯನ್ನು ಆ ಗ್ರಹಣದ ಸಮಯದಲ್ಲಿ ನಮ್ಮ ಹಿರಿಯರು ಇಡುತ್ತುಕೊಂಡು ಬಂದಿರತಕ್ಕಂಥ ಈಗಲೂ ಕೂಡ ಆ ಸಂಪ್ರದಾಯ ಬಂದಿದೆ. ಅದರಿಂದ ಈ ದರ್ಬೆಗೊಂದು ವಿಶೇಷವಾದಂತಹ ಮಹತ್ವ ಇರೋದರಿಂದಲೂ ಕೂಡ ಗ್ರಹಣದ ಸಮಯದಲ್ಲಿ ದರ್ಬೆಯ ಒಂದು ಉಪಯೋಗ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ.
ಇನ್ನು ವಿಶೇಷವಾಗಿ ಈ ಸಮಯದಲ್ಲಿ ಮಂತ್ರಸಿದ್ಧಿ ಗ್ರಹಣದ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ಮಂತ್ರ ಬರುತ್ತೆ. ನಮ್ಮ ಹಿಂದೂಗಳು ಅಂದರೆ ಯಾವುದೋ ಒಂದು ರಾಮ ನಮಃ, ಕೃಷ್ಣ ನಮಃ ಅನ್ಬರ್ಬೋದು, ಶಿವಾಯ ನಮಃ ಅಂತ ಬರಬಹುದು. ಅವರು ಇಷ್ಟ ದೇವರ ಒಂದು ಮಂತ್ರ ಅನ್ನತಕ್ಕಂಥದ್ದು ಅವರಿಗೆ ಬರಬಹುದು. ಅಂತಹ ನಿಮಗೆ ಯಾವುದೋ ಮಂತ್ರ ಬರುತ್ತೋ ಅಂತಹ ಮಂತ್ರವನ್ನು ಗ್ರಹಣದ ಸಮಯದಲ್ಲಿ ನೀವು ಪಠಿಸ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಬೇರೆ ಸಮಯದಲ್ಲಿ ನಾವು ಒಂದು ಬಾರಿ ಹೇಳ್ತಕ್ಕಂತಹ ಮಂತ್ರ ಗ್ರಹಣದ ಸಮಯದಲ್ಲಿ ಒಂದು ಬಾರಿ ಹೇಳಿದರೆ ಕೋಟಿ ಸಲ ಹೇಳಿದಷ್ಟು ಪುಣ್ಯ ಸಿಗುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ. ಆದ್ದರಿಂದ ಗ್ರಹಣದ ಸಮಯದಲ್ಲಿ ನೀವು ಗ್ರಹಣ ಸ್ಪರ್ಶ ಅಂದರೆ ಪ್ರಾರಂಭ ಆದ್ದಲ್ಲಿಂದ ಕೊನೆಯವರೆಗೆ ನಿಮಗೆ ಯಾವ ಮಂತ್ರಗಳು ಬರುತ್ತೆ, ಯಾವ ಸ್ತೋತ್ರಗಳು ಬರುತ್ತೆ, ಯಾವ ದೇವರ ನಾಮಗಳು ಬರುತ್ತೆ, ಅದನ್ನು ನಾವು ಪುನಶ್ಚರಣೆಯನ್ನು ಪುನಃ ಅದನ್ನು ಆವೃತ್ತಿ ಅಂದರೆ ಪದೇ ಪದೇ ಅದು ನಾಮವನ್ನು ಜಪಿಸ್ತಾ ಇದ್ದರೆ ಅದರಿಂದ ವಿಶೇಷವಾದಂತಹ ಒಂದು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಬೇರೆ ಸಮಯದಲ್ಲಿ ನಾವು ಮಾಡತಕ್ಕಂತಹ ಪೂಜೆ ವ್ರತ ಅದಕ್ಕಿಂತ ಒಂದು ದುಪ್ಪಟ್ಟು ಫಲ ಅನ್ನತಕ್ಕಂಥದ್ದು ಸಿಗುತ್ತೆ. ಅದರಿಂದ ಗ್ರಹಣ ಸಮಯದಲ್ಲಿ ಯಾರಿಗೆ ವಿಷ್ಣು ಸಹಸ್ರನಾಮ ಬರುತ್ತೆ ಅವರು ವಿಷ್ಣು ಸಹಸ್ರನಾಮವನ್ನು ಪಠಿಸಿ, ಶಿವ ಸಹಸ್ರನಾಮ ಹೇಳತಕ್ಕಂಥದ್ದು ಅದನ್ನು ಹೇಳಬಹುದು, ಲಲಿತಾ ಸಹಸ್ರನಾಮ ಬರತಕ್ಕಂಥವ್ರು ಅದನ್ನು ಹೇಳಬಹುದು, ಕೆಲವೊಂದು ಬೀಜಾಕ್ಷರಯುಕ್ತವಾದಂತಹ ಮಂತ್ರ ಬರತಕ್ಕಂಥ ಅದನ್ನು ಹೇಳಬಹುದು, ಗಾಯತ್ರಿ ಮಂತ್ರ ಪಠನೆ, ಅಷ್ಟಾಕ್ಷರಿ, ಪಂಚಾಕ್ಷರಿ ಇಂತಹ ಮಂತ್ರಗಳನ್ನು ಗ್ರಹಣ ಸಮಯದಲ್ಲಿ ಪಠಿಸ್ತಕ್ಕಂಥದ್ದು. ಒಟ್ಟಿನಲ್ಲಿ ಯಾವುದೇ ಆಗಲಿ, ಶ್ರೀರಾಮಾಯ ನಮಃ, ಕೃಷ್ಣಾಯ ನಮಃ, ಶ್ರೀಮಾತ್ರೇ ನಮಃ, ಶಿವಾಯ ನಮಃ, ಯಾವುದೇ ಮಂತ್ರ ಆದರೂ ಕೂಡ ಗ್ರಹಣದ ಸಮಯದಲ್ಲಿ ಎಷ್ಟು ಅವಧಿಯಲ್ಲಿ ಗ್ರಹಣ ಇರುತ್ತೋ ಅಷ್ಟು ಸಮಯದಲ್ಲಿ ಆ ಮಂತ್ರ ಪುನಶ್ಚರಣೆಯನ್ನು ನಾವು ಮಾಡಿದಾಗ ಅದರಿಂದ ವಿಶೇಷವಾದಂತಹ ಫಲ ಸಿಗುತ್ತೆ ಅಂತ ಒಂದು ಕಡೆ. ಇನ್ನೊಂದು ಕಡೆ ಆ ಗ್ರಹಣದ ಸಮಯದಲ್ಲಿ ನಿಮಗೆ ಉಪದೇಶ ಇರತಕ್ಕಂತಹ ಮಂತ್ರವನ್ನು ನೀವು ಜಪ ಮಾಡದೇ ಇದ್ದರೆ ಮಂತ್ರಕ್ಕೆ ಮಾಲಿನ್ಯ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಮಂತ್ರ ಅಪವಿತ್ರವಾಗುತ್ತೆ ಅಂತ. ಗ್ರಹಣದ ಸಮಯದಲ್ಲಿ ನಿಮಗೆ ಯಾವುದಾದ್ರೂ ಮಂತ್ರ ಉಪದೇಶ ಇದ್ದರೆ ಅದನ್ನು ಪಠಿಸಲೇಬೇಕು. ಎಷ್ಟು ಸಮಯ ಇದೆಯೋ ಅಷ್ಟು. ಈ ಸಮಯದಲ್ಲಿ ಈಗ ನಾಡಿದ್ದು ಬರತಕ್ಕಂತಹ ಗ್ರಹಣದಲ್ಲಿ ಕೇವಲ 19 ನಿಮಿಷ ಅಷ್ಟೇ ಇರತಕ್ಕಂಥದ್ದು. ಅಷ್ಟು ಸಮಯದಲ್ಲಿ ಒಂದೊಂದು ಬಾರಿ ಹೇಳಿದ್ರೂ ಸಾಕು, ಅದಕ್ಕೆ ಅಷ್ಟೊಂದು ಪವರ್ ಅನ್ನತಕ್ಕಂಥದ್ದು ಇರುತ್ತೆ. ಜೊತೆಯಲ್ಲಿ ಯಾವುದೇ ಮಂತ್ರ ಉಪದೇಶವನ್ನು ತೆಗೆದುಕೊಳ್ಳುವುದಕ್ಕೆ ಗ್ರಹಣದ ಸಮಯ ತುಂಬ ಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೂ ಸೂರ್ಯಗ್ರಹಣದಲ್ಲಿ ಚಂದ್ರಗ್ರಹಣಕ್ಕಿಂತ ಸೂರ್ಯಗ್ರಹಣ ಬಂದಾಗ ಯಾವಾಗಲೂ ಬರಲಿ, ಅಂತಹ ಸೂರ್ಯಗ್ರಹಣದಲ್ಲಿ ನೀವು ಮಂತ್ರವನ್ನು ಗುರುವಿನಿಂದ ಉಪದೇಶವನ್ನು ತೆಗೆದುಕೊಳ್ಳತಕ್ಕಂಥದ್ದು ಇದೆಯಲ್ಲ ಅದು ವಿಶೇಷವಾದ. ಅಂತಹ ಗ್ರಹಣ ಸಮಯದಲ್ಲಿ ಮಂತ್ರ ಉಪದೇಶ ತೆಗೆದುಕೊಳ್ಳುವುದಕ್ಕೆ ನಕ್ಷತ್ರ, ತಿಥಿ, ವಾರ, ಯೋಗ, ಕರ್ಣ ಯಾವುದನ್ನು ನೋಡುವುದೇ ಬೇಡ. ನೀವು ಅಷ್ಟೊಂದು ಶ್ರೇಷ್ಠವಾದಂತಹ ಸಮಯ ಅಂತ ಹೇಳಿದ್ದಾರೆ. ಅದರಿಂದ ಮಂತ್ರ ಉಪದೇಶವನ್ನು ತೆಗೆದುಕೊಳ್ಳುವುದಕ್ಕೆ ಗ್ರಹಣದ ಸಮಯ, ಮಂತ್ರ ಉಪದೇಶ ಇರತಕ್ಕಂತಹ ಮಂತ್ರವನ್ನು ಪಠನೆ ಮಾಡುವುದಕ್ಕೆ ಗ್ರಹಣದ ಸಮಯ, ಜೊತೆಯಲ್ಲಿ ಮಂತ್ರವನ್ನು ನಾವು ಬೇರೆಯವರಿಗೆ ಉಪದೇಶ ಕೊಡುವುದಕ್ಕೂ ಕೂಡ ಒಂದು ಶ್ರೇಷ್ಠವಾದಂತಹ ಪರಮ ಪವಿತ್ರವಾದಂತಹ ಸಮಯ ಅಂತಂದರೆ ಅದು ಗ್ರಹಣ. ಇಷ್ಟೆಲ್ಲ ಗ್ರಹಣಕ್ಕೆ ವಿಶೇಷವಾದಂತಹ ಮಹತ್ವ ಇದೆ. ಗ್ರಹಣ ಅನ್ನತಕ್ಕಂಥದ್ದು ಭಯಪಡತಕ್ಕಂಥದ್ದಲ್ಲ, ಸಂತೋಷ ಪಡಬೇಕು. ಗ್ರಹಣ ಇದೆ ಅಂದರೆ ಎಷ್ಟೋ ನಮ್ಮ ಜೀವನದ ಒಂದು ಶ್ರೇಯಸ್ಸನ್ನು ನಾವು ಪಡೆದುಕೊಳ್ಳುವುದಕ್ಕೆ, ಆತ್ಮೋದ್ಧಾರ ಮಾಡಿಕೊಳ್ಳುವುದಕ್ಕೆ ಗ್ರಹಣದ ಸಮಯ ಅನ್ನತಕ್ಕಂಥದ್ದು ಒಂದು ವಿಶೇಷವಾದಂತಹ ಪರ್ವಕಾಲ ಅಂತ ಹೇಳ್ಬೋದು. ಆದ್ದರಿಂದ ಈ ಮಂತ್ರ ದೀಕ್ಷೆ ಇಂಥದಕ್ಕೆಲ್ಲ ವಿಶೇಷವಾದಂತಹ ಫಲವನ್ನು ಕೂಡ ಹೇಳಿದ್ದಾರೆ.